500 ಹಾಗೂ 1000 ರೂಪಾಯಿ ಮುಖಬೆಲೆಯ ನೋಟ್ ಬ್ಯಾನ್ ಆಗಿ ಹತ್ತತ್ರ 50 ದಿವಸ ಆಯಿತು. ಮೊದಲಿಗೆ ಹಣ ಸಿಗಲಿಲ್ಲ, ಹಣ ಸಿಕ್ಕರೆ ಚೇಂಜ್ ಸಿಗಲಿಲ್ಲ. ಈಗ ಚೇಂಜ್ ಸಿಗದೆ ಸಾಕಷ್ಟು ವ್ಯವಹಾರಕ್ಕೆ ಹೊಡೆತ ಬಿದ್ದಿದೆ ಅಂತ ನಾವು ಈಗಾಗಲೇ ಗೊತ್ತಾಗ್ತಾ ಇರೋವಂಥದ್ದು. ಬೆಂಗಳೂರಿನ ಅತಿ ದೊಡ್ಡ ಎಲೆಕ್ಟ್ರಾನಿಕ್ ಉತ್ಪನ್ನಗಳ ಮಾರಾಟ ಆಗಿರುವಂಥ SP ರಸ್ತೆಯಲ್ಲಿ ಒಂದಿಷ್ಟು ಗ್ರಾಹಕರನ್ನ ಮತ್ತು ಅಂಗಡಿ ವ್ಯಾಪಾರಸ್ಥನ ಎಲ್ಲರನ್ನೂ ಕೂಡ ಮಾತಾಡ್ಸೋಣ, ಏನು ಸಮಸ್ಯೆ ಆಗ್ತಿದೆ ಅಂತ. ಸರ್ ನಮಸ್ತೆ. ಈಗ ಚೇಂಜ್ಗಳದ್ದು ಹೇಳ್ತೀರಾ, ಯಾವ ರೀತಿ ಸಮಸ್ಯೆ ಆಗ್ತಿದೆ? 2000 ತಗೊಂಬಂದಿದ್ದೀನಿ, ಅಲ್ಲಿ ನೋಡಿ ಚೇಂಜ್ ಇಲ್ಲ ಅಂತಾರೆ. ಕಾರ್ಡ್ ಆಫ್ಸರ್ ಮಾಡಿದ್ರೆ ಕಾರ್ಡು ಕೆಲವು ಅಂಗಡಿಯಲ್ಲಿದೆ, ಕೆಲವು ಅಂಗಡಿಯಲ್ಲಿಲ್ಲ. ತುಂಬ ಕಷ್ಟ ಆಗಿದೆ, ಹೋರಾಡಿ ತುಂಬ ಸಾಕಾಗಿದೆ. ಎಷ್ಟು ಅಂಗಡಿ ಸುತ್ತಿದ್ರಿ ಸರ್ ನೀವು? ನಾನು ಸುಮಾರು ಒಂದು 7-8 ಅಂಗಡಿ ಸುತ್ತಾಡಿದ್ದೀನಿ ಸರ್, ಚೇಂಜೇ ಇಲ್ಲ ಅಂತ. ಏನು ತಗೋಬೇಕಾಗಿತ್ತು? ಐಟಮ್ ಬೇಕಾಗಿತ್ತು ಸರ್, ಏನು ಸಿಗಲ್ಲ ಅಂತದೆ. ಎಲೆಕ್ಟ್ರಾನಿಕ್ ಐಟಮ್ ಬೇಕಾಗಿತ್ತು, ಇಲ್ಲ ಅಂತಾರೆ. ಮತ್ತೆ ಏನಾದ್ರು ಶಾಪ್ಗೆ ಹೋದ್ರೂ ಇಲ್ಲ ಚೇಂಜ್ ಅಂತಾರೆ. ದಿವಸಕ್ಕೆ ಎಷ್ಟು ವ್ಯಾಪಾರ ನಡೀತಾ ಇತ್ತು ಸರ್? ಈಗ ಕಳೆದ 50 ದಿವಸಗಳಿಂದ ಯಾವ ಥರ ಆಗ್ತಾ ಇದೆ? ನಮ್ಮದು 25% ಡ್ರಾಪ್ ಆಗಿಬಿಟ್ಟಿದೆ ಸರ್. ಈಗ ಫಸ್ಟು ನೋಟ್ ಬ್ಯಾಂಡ್ ಮೇಲೆ ಒಂದು 100 ರೂಪೀಸ್ ವ್ಯಾಪಾರ ಇದ್ದರೆ ಈಗ 25 ರೂಪೀಸ್ ವ್ಯಾಪಾರ ಇದೆ. 25% ಡ್ರಾಪ್ ಆಗಿಬಿಟ್ಟಿದೆ. ಸೊ ನೆಕ್ಸ್ಟ್ ಆಗಿದ್ರೆ ಏನು ಕಾರ್ಡ್ಗಳು, Paytm ಆ ಥರದ್ದೆಲ್ಲ ಆಗ್ತಿದೆ. ಬರೋ ಗ್ರಾಹಕರೆಲ್ಲ ಅವೆಲ್ಲ ಇರುತ್ತಾ ಅಕಸ್ಮಾತ್ ನೀವು ಅಳವಡಿಸ್ಕೊಂಡ್ರು? ಗ್ರಾಹಕರ ಹತ್ರ ಇದೆ, ಬಟ್ ನಾವು ಬ್ಯಾಂಕಲ್ಲಿ ಆರ್ಡರ್ ಕೊಟ್ಟು 10 ಡೇಸ್ 15 ಡೇಸ್ ಆಯಿತು ಮಷಿನ್ ಆರ್ಡರ್ ಕೊಟ್ಟು. ಅವ್ರಂತಾರೆ ನಮ್ಮ ಹತ್ರ ಟೈಮ್ ಇಲ್ಲ, ಫಸ್ಟ್ ಅವರೇ ಬ್ಯುಸಿ ಇದ್ದಾರೆ. ಮಷಿನ್ ಕೆಲಸ ಅವ್ರು ನಮ್ಮ ಅಪ್ಲಿಕೇಶನ್ ಕೊಟ್ಟಿದೆ, ಅಲ್ಲೇ ಟೇಬಲಲ್ಲೇ ಇದೆ. ಇನ್ನು ಅವ್ರು ಹೇಳ್ತಾರೆ ಎಲ್ಲ ಬೇರೆ ಕೆಲಸ ತುಂಬ ಜಾಸ್ತಿ ಇದೆ, ಅದಾದಮೇಲೆ ನಮ್ಮ ಮೆಷಿನ್ದೆಲ್ಲ ಅಪ್ಲಿಕೇಶನ್ ಅವರು ಇದು ಮಾಡ್ತಾರೆ, ಸಬ್ಮಿಟ್ ಮಾಡ್ತಾರೆ. ನಮ್ಮೊಂದಿಗೆ ಒಂದಿಷ್ಟು ಜನ SP ರೋಡಿಗೆ ಬಂದಂಥ ಗ್ರಾಹಕರುಗಳಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್ ನಮಸ್ತೆ. ಈಗ ನೋಟ್ ಬ್ಯಾನ್ ಎಫೆಕ್ಟ್ ಆದಾಗಿಂದ ಚೇಂಜ್ ಸಮಸ್ಯೆ ಸಾಕಷ್ಟು ಆಗ್ತಾ ಇದೆ. ಈಗ ನೀವು SP ರೋಡಿಗೆ ಬಂದಿರಿ, ಏನು ಕೊಳ್ಳೋಕೆ ಬಂದಿರಿ, ಏನು ಸಮಸ್ಯೆ ಆಯಿತು ನಿಮಗೆ? ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ATM ಅಲ್ಲಿ ದುಡ್ಡು ಸಿಗ್ತಾ ಇಲ್ಲ. ATM ಅಲ್ಲಿ ದುಡ್ಡು 2000 ರೂಪಾಯಿ ಸಿಗುತ್ತೆ ಅಂತ ಹೇಳ್ತಾರೆ, ನಿಂತಿದ್ರೆ ದುಡ್ಡು ಆಗೋಯ್ತು ಅಂತಾರೆ. ಅಲ್ಲಿ ತಿರ್ಗಾ ಅವನು ತೊಗೊಂಬಂದು ದುಡ್ಡು ಹಾಕಲ್ಲ. ಒಂದು ಸರಿ, ಅದನ್ನು ನೋಡೋಕ್ಕೆ ಇನ್ನೊಬ್ಬರು ಯಾರೋ ಮತ್ತೊಬ್ಬರು ಅದಕ್ಕೆ ಮೇಲೆ ವಿಚಾರಣೆನೂ ಇಲ್ಲ. ಹೆಂಗೋ ಕಷ್ಟನೋ ಸುಖನೋ ದುಡ್ಡು ಸಿಕ್ಕಿದ ಮೇಲೆ ಒಂದು ವ್ಯಾಪಾರ ಅಂತ ಬಂದರೆ ಅದಕ್ಕೆ 5 ಪೈಸಾ ಖರ್ಚಿಗೆ ಇಲ್ಲಿಗೆ ಚೇಂಜ್ ಇಲ್ಲ ನಡ್ಕೊಂಡು ಹೋಗ್ಬೇಕು ನಾವು. ಎಷ್ಟು ಅಂಗಡಿ ಸುತ್ತಿದ್ರಿ ಸರ್ ನೀವು? ಅದಕ್ಕೂ ಮುಂಚೆ ದುಡ್ಡು ಪಡೆಯೋಕ್ಕೆ ಎಷ್ಟೊತ್ತು ಕ್ಯೂವಲ್ಲಿ ನಿಂತಿದ್ರಿ? 4 ಅವರ್ 5 ಅವರ್. ಅದು ಏನು ಪ್ರತಿದಿನ ನಮ್ಮ ಕೆಲಸಗಳೆಲ್ಲ ಬಿಟ್ಟು ಬರೀ ATM ಅಲ್ಲೇ ಐತೆ ಅಂತ ಹುಡುಕ್ಬೇಕು. ಇವಾಗ ನಾವು ATM ಹುಡ್ಕೋದೇ ಒಂದು ಕೆಲಸ ಆಗ್ಬಿಡೈತಿ. ಇವಾಗ ಅದಾದ್ಮೇಲೆ ATM ಅಲ್ಲಿ ದುಡ್ಡು ಸಿಕ್ಕಿದ್ರೆ ದುಡ್ಡಿಗೆ ಚೇಂಜ್ ಸಿಗೋದೇ ಒಂದು ದೊಡ್ಡ ಕೆಲಸ ಬಿಟ್ಟು ಇವತ್ತಿನ ದಿವಸ ದೇಶ ಸೇವೆ ಅಂತ ಇದು ಯಾವ ಥರ ದೇಶ ಸೇವೆನೂ ಅರ್ಥ ಆಯ್ತಲ್ಲ ಸರ್. ಓಕೆ, ಅದು ದೇಶ ಸೇವೆ, ಎಲ್ಲರೂ ಸೇರೆ ಮಾಡೋಣ, ನಾವು ಸಪೋರ್ಟ್ ಮಾಡೋಣ. ಆದರೆ ಇಲ್ಲಿ ಸಮಸ್ಯೆ ಆಗ್ತಿರೋದಂತೂ ನಿಜ ಅಲ್ವಾ? ಎಲ್ರಿಗೂ ಜಾಸ್ತಿ ಆಗ್ಬಿಟ್ಟಿದೆ ಸರ್ ಸಮಸ್ಯೆ. ಈ ಸಮಸ್ಯೆಯಿಂದ ಹೊರಗಡೆ ಬಂದರೆ ನಾವು ಆದಷ್ಟು ಖುಷಿ ಬೀಳ್ತೀವಿ. ಎಷ್ಟು ಬೇಗ ಈ ಸಮಸ್ಯೆಯಿಂದ ಆಚೆ ಬರ್ತೀವಿ ಅಂತ ಕಾಯ್ತಾ ಇದ್ದೀವಿ. ಕಾಯಿರಿ ಅಂತಾರೆ, ಇನ್ನೆಷ್ಟು ದಿವಸ ಕಾಯ್ಬೇಕಂತೀರಾ? ಅದು ಎಕಾನಮಿ ಎಷ್ಟೋ ದಿವಸ ಆದ್ಮೇಲೆ ಎದೊಳುತ್ತೆ ಅಂತಾರಲ್ಲ. ಇವತ್ತು ಹೊಟ್ಟೆ ಹಸ್ಕೊಂಡಿದ್ರೆ ನಾಳೆ ಊಟ ಸಿಗ್ತದೆ ಅಂದ್ರೆ ಅರ್ಥ ಇಲ್ಲ ಅದರಲ್ಲಿ. RBI ಅಧಿಕಾರಿಗಳ ವಿರುದ್ಧ ತಿರುಗಿ ಬಿದ್ದಿರುವ ಬ್ಯಾಂಕ್ ಸಿಬ್ಬಂದಿಗಳು ಯಾವ್ಯಾವ ಬ್ಯಾಂಕಿಗೆ ಎಷ್ಟೆಷ್ಟು ಹಣವನ್ನ ವಿತರಣೆ ಮಾಡಿದ್ದೀರಿ ಅಂತ ಅಂಕಿಅಂಶ ಬಿಡುಗಡೆ ಮಾಡುವಂತೆ ಒತ್ತಡ ಹೇರಿದ್ದಾರೆ. ಅಷ್ಟೇ ಅಲ್ಲ, ತಮ್ಮ ವಿವಿಧ ಬೇಡಿಕೆಗಳನ್ನ ಮುಂದಿಟ್ಟು 4 ದಿನ ಪ್ರತಿಭಟನೆಗಿಳಿಯಲು ಕೂಡ ನಿರ್ಧಾರ ಮಾಡಿದ್ದಾರೆ. ಇನ್ನು ದೇಶದಾದ್ಯಂತ 4 ದಿನಗಳ ಕಾಲ ಬ್ಯಾಂಕ್ ಸಿಬ್ಬಂದಿಗಳು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಪ್ರತಿಭಟನೆಯಿಂದ ಜನರಿಗೆ ತೊಂದರೆಯಾಗದಂತೆ ಪ್ರತಿಭಟನೆ ಮಾಡ್ತೀವಿ, ಅಲ್ಲಿ ನಮ್ಮ ಬೇಡಿಕೆಗಳನ್ನ ಸರ್ಕಾರದ ಮುಂದಿಡ್ತೀವಿ ಅಂತಾನೂ ಹೇಳಿದ್ದಾರೆ. ಕರ್ನಾಟಕದಲ್ಲೂ ಕೂಡ ಬ್ಯಾಂಕ್ ಸಿಬ್ಬಂದಿಗಳ ಪ್ರತಿಭಟನೆ ಕಾವಿರುವ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಬೆಂಗಳೂರಲ್ಲಿ RBI ಎದುರೇ ಬೃಹತ್ ಪ್ರತಿಭಟನೆ ಮಾಡುವುದಾಗಿ ಬ್ಯಾಂಕ್ ಸಿಬ್ಬಂದಿಗಳು ನಿರ್ಧಾರ ಮಾಡಿದ್ದಾರೆ. ಹೊಸ ವರ್ಷದ ಗುಂಗಿನಲ್ಲಿರುವ ಜನರಿಗೆ ಬ್ಯಾಂಕ್ ಅಧಿಕಾರಿಗಳ ಪ್ರತಿಭಟನೆಯ ಬಿಸಿ ತಟ್ಟಬಹುದು ಅಂತಾನೂ ಹೇಳಲಾಗ್ತಾ ಇದೆ. ಬ್ಯಾಂಕ್ ಸಿಬ್ಬಂದಿಗಳ ಬೇಡಿಕೆ ಏನೇನಿದೆ ಅಂತ ನೋಡುವುದಾದ್ರೆ, RBI ಬ್ಯಾಂಕ್ಗಳಿಗೆ ಕ್ಯಾಶ್ ಪೂರೈಕೆ ಸರಿಯಾಗಿ ಮಾಡಬೇಕು, ATMಗಳಿಗೆ ಕ್ಯಾಶ್ ವಿತರಿಸಬೇಕು, ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ದುಡ್ಡು ಕಳಿಸದೆ ಖಾಸಗಿ ಬ್ಯಾಂಕ್ಗಳ ಜೊತೆ ಶಾಮೀಲಾಗಿ RBI ಅಧಿಕಾರಿಗಳು ಅವರಿಗೆ ದುಡ್ಡು ಕಳಿಸುತ್ತಿದ್ದಾರೆ. ಅಂತಹ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. RBI ಬಳಿ ದುಡ್ಡಿಲ್ಲ, ಅದಕ್ಕೆ ಹಣ ಪೂರೈಕೆ ಆಗ್ತಿಲ್ಲ ಅಂತ ಸಾರ್ವಜನಿಕವಾಗಿ ಒಪ್ಪಿಕೊಳ್ಬೇಕು. ಇಲ್ದಿದ್ರೆ ಜನರ ಸಿಟ್ಟು ಬ್ಯಾಂಕ್ನತ್ತ ತಿರುಗುತ್ತೆ. ದೊಡ್ಡವರ ಮನೆಯಲ್ಲಿ ಪತ್ತೆಯಾದ ಅಕ್ರಮ ದುಡ್ಡಿನ ರೂವಾರಿಗಳ ಮೇಲೆ ಕ್ರಿಮಿನಲ್ ಕೇಸ್ ಜಡಿಬೇಕು. ಅದು RBI ಅಧಿಕಾರಿಗಳೇ ಆಗಿರಬಹುದು ಅಥವಾ ಬ್ಯಾಂಕ್ ಸಿಬ್ಬಂದಿಯೇ ಆಗಿರಬಹುದು.
ಬ್ಯಾಂಕ್ ಸಿಬ್ಬಂದಿಗಳ ಮೇಲೆ ಜನ ಹಲ್ಲೆಗೆ ಮುಂದಾಗ್ತಿದ್ದಾರೆ. ಸೂಕ್ತ ಭದ್ರತೆ ನೀಡಬೇಕು. ಚೇಂಜ್ಗಳದ ಸಮಸ್ಯೆ ತೀರ್ತಾನೆ ಇಲ್ಲ ಅನ್ಸುತ್ತೆ. ಸಾಕಷ್ಟು ಜನ ಇನ್ನೂ SP ರೋಡಲ್ಲಿ ಚೇಂಜ್ಗಳಿಲ್ಲದೆ ಪರದಾಡ್ತಾ ಇದ್ದಾರೆ. ನಾವು ಇಲ್ಲಿ ಕೇಳೋಣ. ಸರ್, ಈ 2,000 ರೂಪಾಯಿ ನೋಟ್ ಇಟ್ಕೊಂಡು ಓಡಾಡ್ತಾ ಇದ್ರಿ, 1 ಅವರ್ ಓಡಾಡ್ತಾ ಇದ್ದೀನಿ. ಒಬ್ಬರು ಚೇಂಜ್ ಇಲ್ಲ ಅಂತಂದ್ರೆ ಜಸ್ಟ್ ನನಗೆ ಇದರಿಂದ 500 ರೂಪಾಯಿ ಎತ್ಕೊಂಡು ಬೇಕಾದ್ರೆ ಆಮೇಲೆ ಕೊಡೋದು ಕೂಡ ಕೊಡ್ತಾ ಇಲ್ಲ. ಏನ್ ಖರೀದಿ ಮಾಡಕ್ ಬಂದಿದೆ ಸರ್ SP ರಸ್ತೆ? ಮೊಬೈಲ್ದು ಒಂದು ಇದಾಗಬೇಕಾಯ್ತು ಗ್ಲಾಸ್, ಅದಕ್ಕಂತ ಬಂದಿದ್ದೆ. ಚೇಂಜ್ ಇಲ್ಲ ಅಂತಾರೆ. 200 ರೂಪೀಸ್ ತಗೊಂಬನ್ನಿ, ಚೇಂಜ್ ಕೊಡಿ ಅಂತ ನಾನು ಇಲ್ಲ ಅಂತ ಹೋಗೋದು. ಈ ನೋಟ್ ಪಡೀಲಿಕ್ಕೆ ಎಷ್ಟೊತ್ತು ಕ್ಯೂ ಅಲ್ಲಿ ನಿಂತಿದ್ರಿ ಸರ್? ಸರ್, ಈ ನೋಟ್ ಪಡೆಯೋದಕ್ಕೆ ಮಿನಿಮಮ್ 3 ಅವರ್ ನಿಂತಿದ್ದೀನಿ ಸರ್. 3 ಅವರಿಂದ ಈ ನೋಟ್ ಸಿಕ್ಕಿರೋದು. ಕೆಲವರು ಹೇಳ್ತಾರೆ ದೇಶಕ್ಕೋಸ್ಕರ ಎಷ್ಟು ಕಾಯಕ್ಕಾಗಲ್ವಾ ಅಂತ. ಓಕೆ ಸರ್, ಕಾಯ್ತೀರಿ ಸರ್. ಹಂಗಾಗಿ ಎಷ್ಟು ಜನ ಕಾಯೋದು? 1 ದಿನ 2 ದಿನ ಕಾಯ್ಬೋದು. ಲೈಫ್ ಲಾಂಗ್ ಕಾಯ್ತಾನೆ ಇದ್ರಿ. ಲಂಪಡ್ಸಿದ ಓಕೆ. ಬಡವ್ರದ್ದು ನಾವೇನೋ ಅಡ್ಜಸ್ಟ್ ಮಾಡಿ ಹೋಗ್ತೀವಿ. ಒಬ್ಬೊಬ್ರು ಎಷ್ಟು ಇರ್ತಾರೆ ಸರ್. ಇನ್ನೂ ಚೇಂಜ್ ಸಿಗ್ಲಿಲ್ವಾ ಸರ್? ಸಿಗ್ಲಿಲ್ಲ ಸರ್. ಬೇಕಾದ್ರೆ ಯಾರಾದ್ರೂ ಒಬ್ರು ಬರೋಕೆ ಹೇಳಿ ಚೇಂಜ್ ನಿಮ್ಮ ಕೈ ಕೊಡ್ತೀರಿ, ನೀವು ಅವ್ರಿಂದನೇ ಬನ್ನಿ, ಚೇಂಜ್ ಇಲ್ಲ ಅಂತ ಹೇಳ್ತಾರೆ. ಚೇಂಜ್ ಆಯ್ತು ಅಂತ ಯಾರು ಹೇಳಲ್ಲ. 1 ರೂಪಾಯಿ 2 ರೂಪಾಯಿ ಅಲ್ಲ ಸರ್, 2,000 ರೂಪಾಯಿ ಕೊಟ್ಬಿಟ್ಟು ಚೇಂಜ್ ಅನ್ನ ಎಲ್ಲ ತಗೋ ಸರ್. ಇನ್ನು ಎಷ್ಟು ದಿವಸ ಕಾಯ್ಬೇಕು ಅಂತೀರಾ ಸರ್ ನೀವು? ಇದಕ್ಕೆ ಕಾಯ್ಬೇಕಂತ ಹೇಳ್ಬೇಕು ಸರ್. ಸೆಂಟ್ರಲ್ ಗೌರ್ಮೆಂಟ್ ಹೇಳ್ಬೇಕು ಎಷ್ಟು ಜನ ಕಾಯ್ಬೇಕು ಅಂತ. ಅವ್ರು ಹೇಳಿದ್ರೆ ನಮ್ಗೆ ಗೊತ್ತಾಗೋದು. ಇವಾಗ 1,000 ರೂಪಾಯಿ ನೋಟ್ ಬಿಡ್ತೀನಿ ಅಂತ ಇದ್ದಾರೆ, 500 ರೂಪಾಯಿ ಬಿಟ್ಟಿದ್ದಾರೆ ಅಂತ. 500 ರೂಪಾಯಿನೂ ಸಿಗ್ತಾ ಇಲ್ಲ. 100 ರೂಪಾಯಿ ಕೇಳಿದ್ರೆ 100 ರೂಪಾಯಿ ಇಲ್ಲ, 500 ರೂಪಾಯಿ ಇಲ್ಲ. 500 ರೂಪಾಯಿ ನೋಟ್ ನೀವು ನೋಡಿದೀರಾ? ಹೊಸ ನೋಟ್ ಸರ್. ಅಲ್ಲ, ಕೈಯಲ್ಲಿ ATM ಗಳು ಸಿಗ್ತಾ ಇದೆಯಾ? ನಮ್ಮ ATM ಇಲ್ಲ. ATM ಅಲ್ಲಿ ಬರೀ 2,000 ರೂಪಾಯಿ, ಬ್ಯಾಂಕಲ್ಲಿ ಬಿಟ್ಟು 500 ರೂಪಾಯಿ, ATM ಅಲ್ಲಿ 500 ರೂಪಾಯಿ ಇಲ್ಲ ಸರ್. SP ರೋಡಲ್ಲಿ ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡುವಂಥ ವ್ಯಾಪಾರಸ್ಥರನ್ನು ಮಾತಾಡ್ಸೋಣ. ಸರ್ ನಮಸ್ತೆ, ನೀವು ಸೋಡಾ ವ್ಯಾಪಾರ ಮಾಡ್ತಾ ಇದ್ದೀರಿ, ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಿದ್ದೀರಿ ಇಲ್ಲಿ? ನಾನೊಂದು 15 ವರ್ಷದಿಂದ ಮಾಡ್ತಾ ಇದ್ದೀನಿ ಇದೇ ರಸ್ತೆಯಲ್ಲೇ. ಓಕೆ, ನಿಮಗೆ ನೋಟ್ ಬ್ಯಾನ್ ಎಫೆಕ್ಟ್ ಯಾವ ರೀತಿ ಆಗಿದೆ ಸರ್? ಯಾವ ರೀತಿ ಅಂದರೆ ಸ್ಟಾರ್ಟಿಂಗಲ್ಲಿ ಒಂದು 15 ದಿನ ನೋಟೇ ಬಂದಿಲ್ಲ ಸರ್. ಇಷ್ಟು ವರ್ಷದಿಂದ ನಾನು ವ್ಯಾಪಾರ ಮಾಡ್ತೀನಿ. ಈ ಸರಿಯಾದಂಥ ಲಾಸು. ಮೇಲಾಗಿ ನಾವು ದಿನ 500-1,000 ರೂಪಾಯಿ ಸಂಪಾದನೆ ಮಾಡಿ ಜೀವನ ಮಾಡೋದಷ್ಟೇ. ಈ ಸರಿ ಮನೆ ಬಾಡಿಗೆ ಕಟ್ಟೋಕ್ಕಾಗಿಲ್ಲ, ಫೈನಾನ್ಸು ಬೇರೆ ವಿಚಾರದಲ್ಲಿ ಏನು ಮಾಡೋಕ್ಕೆ ಬರಲ್ಲ. ಫುಟ್ಪಾತಲ್ಲಿ ಇದ್ದು ವ್ಯಾಪಾರ ಮಾಡೋರು ಸರ್ ಮೇನ್ ಏನು ಪ್ರಾಬ್ಲಮ್ ಆಗ್ತಿರೋ ಚೇಂಜ್ಗಳ ಸಮಸ್ಯೆನ ಏನು? ನಮ್ಮ ಸಮಸ್ಯೆ ಒಂದು, ಬ್ಯಾಂಕಲ್ಲಿ ಹೋದ್ರೇ 3 ಗಂಟೆ 4 ಗಂಟೆ ಕಾಯ್ಬೇಕು, 2 ದಿನ ಆಗುತ್ತೆ. ನಿಮ್ಮ ಅಂಗಡಿಗೆ ಬಂದಾಗ ಏನು ಸಮಸ್ಯೆ ಆಗ್ತಾ ಇದೆ ಸರ್? ನಮ್ಮ ಅಂಗಡಿಗೆ ಬಂದಾಗ 2,000 ರೂಪಾಯಿ ತಗೊಂಬರ್ತಾರೆ ಸರ್. 2 ಸೋಡಾ ಕೇಳ್ತಾರೆ. ಅವ್ರು ಹೇಳ್ತಾರೆ 4ಕ್ಕೆ ಕೊಡಪ್ಪ, 2,000 ರೂಪಾಯಿ ಚಿಲ್ಲರೆ ಕೊಡು, 100 ರೂಪಾಯಿ. ಇದು ಒಂದು ಸೋಡಾ ಬೆಲೆ ಎಷ್ಟು ಸರ್? 15 ರೂಪಾಯಿ ಸರ್. 15 ರೂಪಾಯಿ. 2,000 ರೂಪಾಯಿ ನೋಟ್ ಕೊಡ್ತಾರೆ ಸರ್. ಏನು ಹೇಳ್ತೀರಿ ನೀವು? ಅವಾಗ ನಾನು ಚಿಲ್ಲರೆ ಇಲ್ಲಪ್ಪ ಅಂದರೆ 2 ಕೊಡಬಲ್ಲಿ 4ಕ್ಕೆ ಕೊಡು, ನನಗೇನು 1,900 ರೂಪಾಯಿ ಚಿಲ್ಲರೆ ಕೊಡು ಹೇಳ್ತಾರೆ. ಅವಾಗ ನನ್ನ ಹತ್ರ ಚಿಲ್ಲರೆ ಸಿಕ್ಕಲ್ಲ ಸರ್. ಅದಕ್ಕೆ ವಾಪಸ್ ಕಳಿಸ್ತೀನಿ. ನನ್ನ ಹತ್ರ ಬಿಸ್ನೆಸ್ಸು ಆಗಲ್ಲ. ಬೆಳಗ್ಗೆ ಸೋಡಾ ವ್ಯಾಪಾರಸ್ಥರಾಗಿ 2,000 ರೂಪಾಯಿ ಬೆಲೆ ಇಸ್ಕೊಂಡ್ರೆ ಎಷ್ಟು ಜನಕ್ಕೆ ಅಂತ ಕೊಡಬೇಕಾಗತ್ತೆ ಅಲ್ವಾ? ಸಿಗೋದೇ ಇಲ್ಲ ಸರ್. ನಾನು ತಗೊಂಬೋದೇ ಇಲ್ಲ ಅದನ್ನ. 2,000 ರೂಪಾಯಿ ನೋಟ್ ಬಂದರೆ ತಗೊಂಬೋದೇ ಇಲ್ಲ, ವಾಪಸ್ ಕಳಿಸ್ಬಿಡ್ತೀನಿ. ಇಲ್ಲ ಸರ್ ನಮ್ಮ ಹತ್ರ. ಈಗ ಒಟ್ಟಾರೆ ಒಂದು ದಿವಸಕ್ಕೆ ಎಷ್ಟು ವ್ಯಾಪಾರ ಮಾಡ್ತೀರಿ ಸರ್ ಸೋಡಾ? ಡೈಲಿ 1,000 ರೂಪಾಯಿ ಮಾಡ್ತಿದ್ದೆ ಸರ್. ಇವಾಗ 250 ರೂಪಾಯಿ 300 ರೂಪಾಯಿ ಆಗ್ತಾ ಇದೆ. ಸರ್ಕಾರ ದಿನಕ್ಕೊಂದು ರೂಲ್ಸ್ ತರ್ತಾ ಇದೆ. ಇದರಿಂದ ಜನಸಾಮಾನ್ಯರಿಗೆ ಸಾಕಷ್ಟು ಗೊಂದಲ ಆಗ್ತಾ ಇದೆ. ಅದರಲ್ಲೂ ಕೂಡ ಕೂಲಿ ಕೆಲಸ ಮಾಡುವಂತಹ ಹಮಾಲರಿರ್ಬೋದು, ಕಾರ್ಮಿಕರಿರ್ಬೋದು, ಅವ್ರೆಲ್ಲರಿಗೂ ಕೂಡ ಗೊಂದಲ ಆಗ್ತಾ ಇದೆ. ನೇರವಾಗಿ ಅವ್ರು ಕೆಲಸ ಮಾಡುವಂತಹ ಹಣವನ್ನು ನೇರವಾಗಿ ಅವ್ರ ಬ್ಯಾಂಕ್ ಮುಖಾಂತರ ಅಕೌಂಟ್ಗೆ ಚೆಕ್ ಮುಖಾಂತರ ಹಾಕ್ತಾರೆ ಅಂತಿದ್ದಾರೆ. ಇದಕ್ಕೆ ಅವರ ಪ್ರತಿಕ್ರಿಯೆ ಏನಿರುತ್ತೆ ಅವ್ರನ್ನ ಕೇಳೋಣ. ಸರ್ ನಮಸ್ತೆ, ಏನು ಹಮಾಲಿ ಕೆಲಸ ಮಾಡ್ತಾ ಇದ್ದೀರಾ ಇಲ್ಲಿ? ಸೊ ನೀವು ಮಾಡುವಂಥ ಕೆಲಸಕ್ಕೆ ಹಣ ಪಡೆಯೋದಾದ್ರೆ ಬ್ಯಾಂಕ್ ಮುಖಾಂತರ ಪಡಿಬೇಕು, ಚೆಕ್ ಮುಖಾಂತರ ಪಡಿಬೇಕು ಅಂತಲೇ ಹೇಳ್ತಾ ಇದ್ದಾರೆ. ಇದಕ್ಕೇನು ಹೇಳ್ತೀರಿ? ನಮಗೆ ತುಂಬ ಕಷ್ಟ ಇದೆ. ಚೆಕ್ಕು ಇದು ಬ್ಯಾಂಕ್ ಮುಖಾಂತರ ಹೋಗ್ಬೇಕಂತ ತುಂಬ ಕಷ್ಟ ಇದೆ. ನಮ್ಮ ಜೊತೆ 20 ಜನ ಕೆಲಸ ಮಾಡ್ತಾರೆ, 15 ಜನ ಗಂಡಸರು, 5 ಜನ ಹೆಂಗಸರು ಕೆಲಸ ಮಾಡ್ತಾರೆ. ನಾವೆಲ್ಲ ಅವತ್ತು ದುಡ್ದು ಊಟ ಮಾಡೋರು. ಈ ಚೆಕ್ಕು ಕಾರ್ಡು ಇಂಥ ತೊಗೊಂಡೋಗಿ ನಾವು ಲೈನಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ. ಇವಾಗ ನಮ್ಮ ಯಜಮಾನ್ರು ಅವ್ರಿಗೂ ಚೆಕ್ ಬರ್ತಂದು ನಮ್ಮ ಚೆಕ್ ತಗೊಂಬಂದು ಕೊಟ್ಟರೆ ನಾವು ಏನು ಯೂಸ್ ಮಾಡೋಕ್ಕಾಗಲ್ಲ. ಇಲ್ಲಿರೋರು ಅಕೌಂಟ್ಗೆ ಒಬ್ಬರು ಅಕೌಂಟಿಗಿದೆ, ಮಿಕ್ಕಿದ 10 ಜನದ ಅಕೌಂಟ್ ಏನಿಲ್ಲ. ನಿಮ್ದು ಅಕೌಂಟ್ ಇದೆ ಅಲ್ವಾ? ನಮ್ದು ಒಬ್ರು ಇದೆ. ಒಬ್ರು ತಗೊಂಡು ನಾವು ಏನು ಹೋಗಿ ಬ್ಯಾಂಕಲ್ಲಿ ಹಾಕೋರು ಚೆಕ್ ಹಾಕೊಂಡು ಬರೋದು 2,000 ತಗೊಂಡು ಬರೀ 200 ರೂಪಾಯಿ ತಗೊಂಡು ನಾವು 20 ಜನಕ್ಕೆ 200 ರೂಪಾಯಿ ಅಂದ್ರೆ ಸಾಕಾಗಲ್ಲ. ನಿಮಗೆ ಅಮೌಂಟ್ ಬರೋದು ಹೆಂಗೆ, ಹಣ ಬರೋದು ಹೆಂಗೆ ಬರುತ್ತೆ ಅಂದ್ರೆ ನಿಮ್ಮ ಒಬ್ಬರಿಗೆ ಅಂತ ಕೊಟ್ಟಿರಲ್ಲ ಅವರು? ಒಬ್ರು ಅಮೌಂಟ್ ಕೊಟ್ಟರೆ ಒಬ್ಬರಿಗೆ ಕೊಡಲ್ಲ. ನಮ್ಮ 20 ಜನಕ್ಕೆ ಸೇರಿ ಒಂದು ಅಮೌಂಟ್ ಕೊಡ್ತಾರೆ, ನಾವು ಅದನ್ನ ಡಿವೈಡ್ ಮಾಡ್ಕೊತೀವಿ. ಸರ್ ಈಗ ನಿಮಗೆ ಹೇಗೆ ಇವತ್ತು ಮಾಡಿದ್ರ ಕೆಲಸ ಇವತ್ತೇ ಬಟಾವಡಿ ಆಗ್ತಾ ಇತ್ತಲ್ಲ, ಇವತ್ತೇ ಹಣ ಕೊಡ್ತಾ ಇದ್ರು? ದಿನ ಕೂಲಿ ನಾವು ದಿನ ಕೂಲಿ ಅಂದರೆ ದಿನ ಕೂಲಿ ಮಾಡ್ಬೇಕು. ದಿವಸ ಅಂದರೆ ಚೆಕ್ ಅಂದರೆ ಅಭ್ಯಾಸ ಇಲ್ಲ. ಚೆಕ್ ಏನಂತ ಮಾತ್ರ ನಮಗೆ ಏನು ಓದಕ್ಕೆ ಬರಲ್ಲ, ಏನಿಲ್ಲ. ನಮ್ಮದು ಅಕೌಂಟ್ ಏನಿಲ್ಲ, ಅಲ್ಲಿ ತೊಗೊಂಡು ನಾವೇನು ಮಾಡೋದು? ಸರಿ, ಇವತ್ತು ಕೆಲಸ ಮಾಡಿದ್ರಿ, ಇನ್ನು ಚೆಕ್ ಕೊಟ್ಟರೆ ನೀವು ಒಂದು ದಿವಸ ಬ್ಯಾಂಕಿಗೆ ರಜೆನೇ ಹಾಕ್ಬೇಕಾಗುತ್ತೆ? ಒಂದು ದಿವಸ ಕೂಲಿ ಇಲ್ಲಿ ರಜೆನೇ ಹಾಕ್ಬೇಕು. ನಮಗೆ ಕೂಲಿ ರಜೆ ಹಾಕ್ಬಿಟ್ರು ಯಾರು ಬೇರೆ ಅಲ್ಲಿ ಇರೋರು ಓದಿರೋರು ಅವ್ರಿಗೆ ಕೊಟ್ಬಿಟ್ಟು ತೊಗೋಬೇಕಾಯ್ತು. ಸೊ ನಿಮಗೆ ಈ ಥರ ಚೆಕ್ ಆಗಲಿ ಆನ್ಲೈನಲ್ಲಾಗಲಿ ಆನ್ಲೈನ್ ಟ್ರಾನ್ಸಾಕ್ಷನ್ ಏನಾದರೂ ಮಾಹಿತಿ ಇದೆಯಾ ನಿಮಗೆ? ಇಲ್ಲ, ಗೊತ್ತಿಲ್ಲ ನಮಗೆ. ಅದು ಏನು ಗೊತ್ತಿಲ್ಲ, ಅಭ್ಯಾಸ ಇಲ್ಲ ನಮಗೆ. ಅಭ್ಯಾಸ ಇಲ್ಲ, ನಾವೇನು ಮಾಡೋಣ? ತೊಗೊಂಡೋಗಿ ಅದನ್ನು. ಸೊ ಯಾರನ್ನಾದ್ರು ಕರ್ಕೊಂಡು ಹೋದ್ರೆ ಬರ್ತಾರ ಅವರು? ಬರಲ್ಲ. ಅವ್ರು ಯಾಕೆ ಬರ್ತಾರೆ? ಅವ್ರ ಕೆಲಸ ಅವ್ರು ನೋಡ್ತಾರೆ. ಏನು ನಮಗೆ ಕೆಲಸ ಜಾಸ್ತಿ ಇದೆ, ನಾವೇನು ಮಾಡೋಣ ಹಂಗಂತಾರೆ. ಏನು ಮಾಡೋಣ? ಈ ಎಲ್ಲ ಸಮಸ್ಯೆಗಳನ್ನ ಈಗ ಪಕ್ಕಕ್ಕಿಡೋಣ. ಸರ್ಕಾರ ಇರುವ ಸಮಸ್ಯೆಗಳನ್ನೇ ಬಗೆಹರಿಸೋಕೆ ತಿನಕಾಡ್ತಾ ಇದೆ.
ಹಾಗಿದ್ಮೇಲೆ ನಿಜಕ್ಕೂ ಮೋದಿ ಮತ್ತೊಂದು ಮಾಸ್ಟರ್ ಪ್ಲಾನ್ ಮಾಡೋಕೆ ತಯಾರಾಗಿದ್ದಾರಾ? ಎಸ್, ಮೋದಿ ಇನ್ನೂ ಆಳಕ್ಕಿಳಿದು ಕಾಳಧನ ಹಾಗೂ ಕಾಳಧನಿಕರನ್ನ ಮಟ್ಟ ಹಾಕೋಕೆ ತಯಾರಾಗಿದ್ದಾರಂತೆ. ಹಾಗಾದ್ರೆ ಅವರ ಪ್ಲಾನ್ಗಳಾದ್ರೂ ಏನು? ಹೇಗೆ ಕಾಳಧನಿಕರನ್ನ ಹೊರತೆಗಿತಾರೆ ಮೋದಿ ಆ್ಯಂಡ್ ಟೀಮ್? ನಿಜಕ್ಕೂ ಮೋದಿಯ ಈ ಪಂಚತಂತ್ರಗಳು ಜಾರಿಗೆ ಬರುತ್ತಾ? ಬಂದ್ರೂ ಕೂಡ ಅದು ಮತ್ತೆ ಸಾಮಾನ್ಯ ಜನರಿಗೆ ಏಟು ಬೀಳಲ್ವಾ? ಗೊತ್ತಿಲ್ಲ. ಆದ್ರೆ ಮೋದಿ ಪಂಚತಂತ್ರಗಳನ್ನ ಮಾಡಿದ್ದಾರೆ ಅಂತ ಗುಸುಗುಸು ಸುದ್ದಿ ಶುರುವಾಗಿದೆ. ಮೋದಿಯ ಪಂಚತಂತ್ರಗಳಾದ್ರೂ ಏನು? ಕಾಳಧನಿಕರನ್ನ ಮಟ್ಟ ಹಾಕೋಕೆ ಮೋದಿಯ ಮುಂದಿನ ಹೆಜ್ಜೆ ಏನು? ಈ ಪಂಚತಂತ್ರ ಉಪಾಯದಿಂದ ಕಾಳಧನ ಹೊರಗೆ ಬರುತ್ತಾ? ಮೊದಲು ಅರ್ಥವ್ಯವಸ್ಥೆಯಲ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ ನಿಲ್ಲಿಸೋದು, ರಾಜನೀತಿಯಲ್ಲಿರುವ ಪ್ರತಿಯೊಬ್ಬರ ಅಕೌಂಟ್ ಬುಕ್ ತೆಗೆದು ಪರಿಶೀಲನೆ ನಡೆಸೋದು, ಶಿಕ್ಷಣ ವ್ಯವಸ್ಥೆಯಲ್ಲಿ ನಡೆಯುತ್ತಿರೋ ಗೋಲ್ಮಾಲ್ಗಳನ್ನ ಪತ್ತೆ ಹಚ್ಚೋದು, ಧಾರ್ಮಿಕ ಸಂಸ್ಥೆಗಳಿಗೆ ದೇಣಿಗೆ ರೂಪದಲ್ಲಿ ಹಣವನ್ನ ನೀಡಿ ಆ ಮೂಲಕ ಬ್ಲಾಕ್ ಮನಿಯನ್ನ ವೈಟ್ ಮಾಡಿಕೊಳ್ಳುವಂತಹ ಕೆಟ್ಟ ಪದ್ಧತಿಯನ್ನ ಹೋಗಲಾಡಿಸೋದು, ಕ್ರಿಕೆಟ್ನಲ್ಲಿ ಬೆಟ್ಟಿಂಗ್ ದಂಧೆ ನಿಲ್ಲಿಸೋದು. ಇದಿಷ್ಟು ಮೋದಿಯ ಪಂಚತಂತ್ರಗಳು. ಕಾಳಧನದ ಕುಬೇರರಿಗೆ ಶಿಕ್ಷೆ ಆಗ್ಲೇಬೇಕು. ನಾನು ಮತ್ತು ನನ್ನ ಅಧಿಕಾರಿಗಳು ಆ ಕಾಳಧನಿಕರನ್ನ ಹಿಡಿದು ತಂದೆ ತರ್ತೀವಿ ಅಂತ ಪಣ ತೊಟ್ಟಿದ್ದಾರೆ ಮೋದಿ. ದೇಶದ ಶುದ್ಧೀಕರಣ ಆಗ್ಲೇಬೇಕು. ಭ್ರಷ್ಟಾಚಾರ, ಕಾಳಧನ ಇನ್ನೂ ನಮ್ಮ ದೇಶದಲ್ಲಿ ಇರಬಾರದು ಅಂತ ಮೋದಿ ಹರಸಾಹಸ ಪಡ್ತಿದ್ದಾರೆ. ಡಿಮಾನಿಟೈಸೇಷನ್ನ ನಂತರ ಹಣಕಾಸು ಸಚಿವಾಲಯ ಹಾಗೂ RBI ಕ್ಯಾಶ್ ಡೆಪಾಸಿಟ್ ಹಾಗೂ ಕ್ಯಾಶ್ ತೆಗೆಯುವ ವ್ಯವಸ್ಥೆಯಲ್ಲಿ ಹಲವು ಬದಲಾವಣೆಗಳನ್ನು ಕೂಡ ಮಾಡಿದ್ದಾರೆ. ಎಸ್, ಈ ಎಲ್ಲಾ ಕ್ಷೇತ್ರಗಳಲ್ಲಿ ನಡೀತಾ ಇರುವ ದಂಧೆಗಳನ್ನ ಪತ್ತೆ ಹಚ್ಚಿ ಮೋದಿ ಆ್ಯಂಡ್ ಟೀಮ್ ಮತ್ತಷ್ಟು ಕಾಳಧನವನ್ನ ಹೊರತೆಗಿತ್ತಂತೆ. ಆದ್ರೆ ಮೋದಿ ಅಂದು ಸಾಮಾನ್ಯ ಜನರಲ್ಲಿ ಕೇಳಿದ 50 ದಿನಗಳು ಕಳೆಯೋಕೆ ಇನ್ನೂ ಕೆಲವು ದಿನಗಳು ಮಾತ್ರ ಬಾಕಿವೆ. ಅಂಥದ್ರಲ್ಲಿ ನಿಜಕ್ಕೂ ಮೋದಿ ಕೊಟ್ಟ ಮಾತುಗಳನ್ನ ಉಳಿಸಿಕೊಳ್ತಾರ ಅಥವಾ ಮುಂದೇನ್ ಮಾಡ್ತಾರೆ ಅನ್ನೋದು ಯಾರಿಗೂ ತಿಳಿಯದ ವಿಷಯವಾಗಿದೆ. ನೋಟ್ ಬ್ಯಾನ್ ನಂತರ ಆದ ಬದಲಾವಣೆಗಳಿಂದ ಜನ ತೊಂದರೆಗೀಡಾಗಿರೋದಂತೂ ಖಂಡಿತ. ಆದರೆ ಮೋದಿ ಮಾತ್ರ ನನಗೆ ಕೇವಲ 50 ದಿನಗಳ ಕಾಲಾವಕಾಶ ಕೊಡಿ, ನಾನು ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸ್ತೀನಿ, ನಾನು ನಿಮಗೆ ಒಂದು ಪರಿಹಾರ ಕೊಡ್ತೀನಿ ಅಂತ ಹೇಳಿದ್ರು. ಆದ್ರೆ 50 ದಿನಗಳು ಕಂಪ್ಲೀಟ್ ಆಗಕ್ಕೆ ಇನ್ನು ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ. ನೋಡೋಣ ಸಮಸ್ಯೆಗಳನ್ನ ಮೋದಿ ಹೇಗೆ ಬಗೆಹರಿಸ್ತಾರೆ ಅಂತ ಕಾಲವೇ ಹೇಳಬೇಕು. ನೆನ್ಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ. ಮೋದಿಗೆ ಸಹಾರಾ ಸಂಸ್ಥೆಯಿಂದ 40 ಕೋಟಿ ಹಾಗೂ ಬಿರ್ಲಾ ಸಂಸ್ಥೆಯಿಂದ 12 ಕೋಟಿ ಕಿಕ್ ಬ್ಯಾಕ್ ಸಿಕ್ಕಿದೆ ಅನ್ನೋ ಆರೋಪದ ದಾಖಲೆಗಳನ್ನು ಇವತ್ತು ರಾಹುಲ್ ಗಾಂಧಿ ತಮ್ಮ ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಇನ್ನು ನಿನ್ನೆ ರಾಹುಲ್ ಆರೋಪಕ್ಕೆ ಇವತ್ತು ಸ್ವಕ್ಷೇತ್ರ ವಾರಣಾಸಿಯಲ್ಲಿ ಪ್ರಧಾನಿ ಮೋದಿ ತಿರುಗೇಟು ಕೊಟ್ಟರು. ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ರಾಜ್ಯ ಸರ್ಕಾರ ಬಿದ್ದು ಹೋಗುತ್ತೆ, 3 ಸಚಿವರು ರಾಜೀನಾಮೆಯನ್ನ ಕೊಡ್ತಾರೆ ಅಂತ ಯಡಿಯೂರಪ್ಪನವರು ಹೇಳ್ತಾನೆ ಇದ್ರು. ಆದ್ರೆ ಇದುವರೆಗೂ ಕೂಡ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ದಾಖಲೆಗಳನ್ನು ಅವರು ಬಿಡುಗಡೆ ಮಾಡಿಲ್ಲ.